ಈಗ ಕೆಲವು ದಿನಗಳ ಹಿಂದೆ ನೀವೊಂದು ಮಾತು ಹೇಳ್ತೀರಿ, RR ನಗರದಲ್ಲಿರುವಂಥವರಿಗೆ ಕಂಟಕ ಒಂದಲ್ಲ ಒಂದು ಕೇಸ್ಗಳು ಅವರ ಬೆನ್ನು ಹತ್ತುತ್ತಾ ಇರುತ್ತೆ ಅಂತ ಹೇಳಿ. ಅದಕ್ಕೂ ಈಗ ನಟ ದರ್ಶನ್ ಅವರು ಪೊಲೀಸ್ ಕಸ್ಟಡಿಯಲ್ಲಿರೋದಕ್ಕೂ ಸಾಕಷ್ಟು ತಾಳೆ ಆಗ್ತಾ ಇರುವಂಥದ್ದು. ಮತ್ತು ಅವ್ರಿಗೂ ಕೂಡ ಬಹಳಷ್ಟು ಅಂದರೆ ಒಂದು ಕೇಸ್ ತಪ್ಪಿದ್ರೆ ಒಂದು ಕೇಸು, ಒಂದು ಕಾಂಟ್ರವರ್ಸಿ ತಪ್ಪಿದ್ರೆ ಒಂದು ಕಾಂಟ್ರವರ್ಸೀಸ್ ಆಗ್ತಾ ಇರುವಂಥದ್ದನ್ನು ನೋಡಬಹುದು. ಯಾವ ಆಧಾರದ ಮೇಲೆ ನೀವು ಹೇಳಿದ್ರೆ RR ನಗರದಲ್ಲಿರುವಂಥವ್ರಿಗೆ ಕಂಟಕ ಅನ್ನುವಂಥದ್ದು? ಸೊ ಇವಾಗ ಈ ಸಿಚುಯೇಷನ್ಗೆ ಅದನ್ನು ಹೇಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ಅಷ್ಟರಾಜ್ಯ ಆಡಿಯನ್ಸ್ಗೆ ತುಂಬ ಹೃದಯದಿಂದ ನಮಸ್ಕಾರಗಳು, ತುಂಬ ಫಾಲೋ ಮಾಡೋರಿಗೆ. ಇಲ್ಲೇನಾಗುತ್ತೆ, RR ನಗರ ನಾನು ಹೆಚ್ಚು ಕಮ್ಮಿ ಒಂದು 6-7 ವರ್ಷದಿಂದ ಇದು ಪ್ಲ್ಯಾನ್ ಮಾಡಿ ನಾನು ಒಂದೊಂದು ಏರಿಯಾನು ಪ್ರೆಡಿಕ್ಷನ್ ಮಾಡ್ತೀನಿ. RR ನಗರ ಹಿಸ್ಟ್ರಿ ತೆಗೆದಾಗ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಗಾಕಿರುತ್ತೆ. ಒಂದು ಹತ್ಯೆ ಮಾಡ್ತಾರೆ ಪೊಲೀಸ್ನವ್ರಿಗೆ, ಎಷ್ಟೋ ವರ್ಷದ ಮೇಲೆ ಪೊಲೀಸರಿಗೆ ಚಾಲೆಂಜಿಂಗ್ ಆಗುತ್ತೆ, ಸಿಗಲ್ಲ ಒಂದು ಕೇಸು. ಬೆಳಗಿನ ಟೈಮ್ ಕಾರಲ್ಲಿ ಬಂದು ಶೂಟ್ ಮಾಡೋಗಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಅದೇ ಥರ ಅಲ್ಲಿರುವಂಥ ರಾಜಕಾರಣಿಗಳಾಗಿರ್ಬೋದು, ಅಲ್ಲಿರೋ MLA ಆಗಿರ್ಬೋದು, ಮತ್ತು ಅಲ್ಲಿರೋ ನಾರ್ಮಲ್ ಜನದ ಮೇಲೆ ಎಲ್ಲರ ಮೇಲೆ ಕಂಪ್ಲೇಂಟ್ ಕೇಸ್ ಇದ್ದೇ ಇದೆ ಭಾಳ ವಿಶೇಷವಾಗಿ. ಮತ್ತು ಅಲ್ಲಿರುವಂಥ ಎಂಟ್ರೆನ್ಸಿಗೆ ರಾಜರಾಜೇಶ್ವರಿ ನಗರ ಭಾಳ ವಿಶೇಷ. ರಾಜರಾಜೇಶ್ವರಿ ನಗರ ಅಂದರೆ 44 ಬರುತ್ತೆ, ನ್ಯೂಮರಾಲಜಿ ಪ್ರಕಾರ 8 ಬರುತ್ತೆ. ಜನಕ್ಕೆ ಏನಾಗಿದೆ, ಅದು ಕುಬೇರನ ಮೇಲೆ ಬೆಂಗಳೂರಲ್ಲಿ ಅಂತ ತಿಳ್ಕೊಬಿಟ್ಟಾರೆ 100%. ಹಂಗೆ ಹತ್ತಾರ ಏನಿಲ್ಲ, 100% ಕುಬೇರನ ಮೇಲನ್ನು ಯಾವುದಕ್ಕೂ ಹುಡ್ಕೋಕ್ಕಾಗೋದೇ ಇಲ್ಲ 100%. ವಾಸ್ತುಲಿ ಏರುಪೇರುಗಳು, ವಾಸ್ತುಲಿ ಹಿಂದೆ ಮುಂದೆಲ್ಲ ತುಂಬ ಚೆನ್ನಾಗಿರೋ ಜಾಗ ಅರಿಬೇಕು. ಅಲ್ಲೇನಾಗುತ್ತೆ, ಅದ್ರ ಹಿಂದೆ 100% ಅದಕ್ಕೆ ಮುಂಚೆ ನೀವು ನೋಡ್ಬೋದಾಗಿತ್ತು. ಯಾವಾಗಲೂ ಕೂಡ ಅದೊಂಥರ ಆಜು ಬಾಜು ಎಲ್ಲ ಸಖತ್ ರೌಡಿಸಂಗ್ ಏರಿಯಾಗಳಿದ್ದು ಅವತ್ತಿನ ಕಾಲದಲ್ಲಿ. ನೀವು ಇಲ್ಲಿಂದ ತಗೊಂಡು ಹೋದಾಗ 100% ಭಾಳ ವಿಶೇಷವಾಗಿ ಯಾವಾಗಲೂ ನೆಗೆಟಿವ್ ಇರ್ತಾ ಇತ್ತು ಯಾವಾಗಲೂ ಕೂಡ. ಆದರೆ RR ನಗರದ ಲೇಔಟ್ ಆದಮೇಲೆ ತುಂಬ ದೊಡ್ಡ ಸೈಟ್ ಸಿಗುತ್ತೆ, ದೊಡ್ಡ ಲೇಔಟ್ ಸಿಗುತ್ತೆ. ಆದರೆ ನೀವು ನೋಡಿರ್ಬೋದು, ಅಲ್ಲಿರೋರೆಲ್ಲರೂ ಒಂದೊಂದು ಮನೇಲಿ ಒಬ್ಬರು ಇರೋಲ್ಲ, ದೊಡ್ಡ ರಿಚ್ ಫಾರಿನ್ಗೆ ಓಡೋಗ್ಬಿಟ್ಟಿರ್ತಾರೆ, ಅದೊಂಥರ ಲಾಕ್ ಆಗಿರ್ತಾರೆ 100%. ನೀವು ಬರೆದಿಟ್ಕೋಬೋದು. ಅಲ್ಲಿ RR ನಗರದಲ್ಲಿ ಯಾರು ಒಬ್ಬ VIP ಹೋಗಿದ್ದಾನೆ, ಆಲ್ಮೋಸ್ಟ್ ಎಲ್ಲ ಸಿನಿಮಾ ನಟರು ನನಗೆ ಹೆಸರುಗಳು ಗೊತ್ತು. ಎಲ್ಲರೂ ಅಲ್ಲಿ ಹೋದ್ಮೇಲೆ ಲಾಕ್ ಆಗಿದ್ದಾರೆ, ಎಲ್ಲರೂ ಬಾಡಿಗೆ ಮನೆಗೆ ಹೋದ್ಮೇಲೆ ಲಾಕ್ ಆಗಿದ್ದಾರೆ. ಒಂದಲ್ಲೊಂದು ಸಮಸ್ಯೆಯನ್ನು ನೋಡಿದ್ದಾರೆ 100%, ಒಂದಲ್ಲೊಂದು ಸಮಸ್ಯೆಯನ್ನು ನೋಡಿದ್ದಾರೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ನಿಮಿಷಾಂಬ ಟೆಂಪಲ್ ಇರ್ಬೋದು, ರಾಜರಾಜೇಶ್ವರಿ ಟೆಂಪಲ್ ಇರ್ಬೋದು 100%. ಭಾಳ ಮಾಸ್ ಒಂದು ರೌಡಿಸಂಗ್ ಏರಿಯಾ ಎಲ್ಲ ಅದಕ್ಕೆ ಸೇರ್ತಾ ಹೋಗುತ್ತೆ 100%. ಇವಾಗಿರೋರೆಲ್ಲ ನಿಯರ್ ಬೈ ಅಲ್ಲೇ ವಾಸವನ್ನು ಮಾಡ್ತಾಯಿದ್ದಾರೆ 100% ಹೆಸರಿರೋಂಥವರೆಲ್ಲ. ಅಲ್ಲಿ RR ನಗರಕ್ಕೂ ಕಂಪ್ಲೇಂಟ್ಸ್ ಜಾಸ್ತಿ ಇರುತ್ತೆ ಭಾಳ ವಿಶೇಷವಾಗಿ. ಅಲ್ಲಿ ಹೋಗ್ಬೇಕಾದ್ರೆ ನೀವು ವೆಲ್ಕಮ್ ಹೋಗ್ಬೇಕಾದ್ರೆ ಒಂದು ಮೋರಿನ ದಾಟ್ತೀರ ಫಸ್ಟಿಗೆ ಒಂದು ಮೋರಿ, ಬೆಂಗಳೂರು ಗಲೀಜು ನೀರೆಲ್ಲವೂ ಕೂಡ ಹೋಗುತ್ತೆ, ಅದನ್ನು ದಾಟಿ ಆಚೆ ಹೋಗ್ತೀರ. ಮತ್ತು RR ನಗರ ಸುತ್ತ ಒಂದು ಮೋರಿ ಪಾಸ್ ಆಗುತ್ತೆ, ಒಳಗಡೆ ಸೇರ್ಕೊಳುತ್ತೆ. ಅದು ಏನು ಹೇಳಿ ಒಳಗಡೆ ಸೇರುತ್ತೆ. ಆ ಒಳಗಡೆ ಸೇರಿದಾಗ ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ 100%. ನಾನು ತಿಳಿದಿರೋ ಪ್ರಕಾರ ಅಲ್ಲಿ ಮತ್ತು ಅದೊಂದು ದರ್ಶನವ್ರಿಗೆ ತುಂಬ ಜಾಸ್ತಿ ಕಾಟ ಕೊಡ್ತಾಯಿದೆ 100%. ದರ್ಶನವ್ರಿಗೆ ಅವ್ರ ಮನೆ ಕಲ್ಲಸ್ ಇವತ್ತು ನಿಜವಾಗ್ಲೂ ಕೂಡ ಪುಣ್ಯ ಮಾಡಿರ್ಬೋದು. ನನಗೆ ಸುತ್ತಮುತ್ತ ಇರೋರೆಲ್ಲ ನನಗೆ ಪರಿಚಯ, ಆದರೂ ನಾನು ಬಹಳ ಮಿರಾಕಲ್ಲಾಗಿ ಹೇಳ್ತೀನಿ, ದರ್ಶನ್ ಅವ್ರಿಗೆ ಯಾವಾಗಲೂ ರೆಡ್ ಕಲರೇ ಆಗಬರಲ್ಲ. ಅವರಿರೋ ಡೇಟ್ ಆಫ್ ಬರ್ತಿಗೆ ರೆಡ್ ಟೂನ್ ಆಗಲ್ಲ. ಯಾಕಂದರೆ ಅವ್ರು 7ನೇ ತಾರೀಕು ಪಾಸ್ ಆಗೋದ್ರಿಂದ ಅವ್ರಿಗೆ ಯಾವಾಗಲೂ ಯೆಲ್ಲೋ ಇಸ್ ರೆಡ್ಡು ಯಾವಾಗಲೂ ಆಗಲ್ಲ. ಯೆಲ್ಲೋ ಇಸ್ ರೆಡ್ ಅವ್ರು ಯಾವಾಗಲೂ ಅದನ್ನು ಯೂಸ್ ಮಾಡೋ ಕಾರೇ ರೆಡ್ ಕಲರ್ ಇದೆ ಅನ್ಸುತ್ತೆ, ಗೊತ್ತಿಲ್ಲ. ಅವ್ರು ಬ್ಲ್ಯಾಕ್ ಆಗಲ್ಲ, ರೆಡ್ ಆಗಲ್ಲ, ಬ್ಲ್ಯಾಕ್ ಆಗಲ್ಲ, ಯೆಲ್ಲೋ ಆಗಲ್ಲ. ಅದರಿಂದ ಅವರು ತುಂಬ ಫೇವ್ರೆಟ್ ಬ್ಲೂ. ಅವ್ರು ಯೆಲ್ಲೋ ಕಲರ್ ಕಾರ್ನು ಸೆಕೆಂಡ್ ಹ್ಯಾಂಡ್ಲೇನೋ ತಗೊಂಡ್ರು ಪಾಂಡಿಚೇರಿ ಕ್ಷೇತ್ರದ 100%. ಯಾವುದೋ ಒಂದು ಕಾರ್ನ ಸೆಕೆಂಡ್ ಹ್ಯಾಂಡ್ಲು ಪರ್ಚೇಸ್ ಮಾಡ್ತಾರೆ. ಆ ಕಾರು ನಂಬರ್ 3 ಏನೋ ನಂಬರ್ಸ್ ಇರುತ್ತೆ. ಅದೊಂದೇ ಕಾರ್ ನಂಬರ್ ಚೇಂಜ್ ಆಗುತ್ತೆ. ಯಾವಾಗ 7999 ಯೂಸ್ ಮಾಡ್ತಾರೆ ಅವ್ರ ಕಾರ್ ನಂಬರು, ಅದು 34 ಬರುತ್ತೆ. ಆದರೆ 7999 ಇಸ್ ರಾಂಗ್ ನಂಬರ್ಸು. ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಫಾಲೋ ಮಾಡ್ತಾರೆ. ಅವ್ರ ಜಾತಕ ತುಂಬ ಯೋಗದ ಜಾತಕ ನೀವು ತಕ್ಕದ್ದು ಬಳಸಬೇಕಾಗತ್ತೆ 100%. ಇಲ್ಲೇನಾಗುತ್ತೆ, 7ಗೂ 9ಗೂ ಡೆಡ್ ಆಪೋಸಿಟ್ ನಂಬರು. ಕುಜನಿಗೂ ಕೇತು ಗ್ರಹನಿಗೂ ಆಗಬರಲ್ಲ, ಕುಜಗ್ರಹನೂ ಕೇತು ಗ್ರಹನೂ ಆಗಬರಲ್ಲ. ಅವ್ರು ಸಾಕಷ್ಟು ವಾಹನದಲ್ಲಿ ತುಂಬ ಗಲಾಟೆ, ಅವ್ರ ಪರ್ಸ್ನಲ್ ಲೈಫ್ ಗಲಾಟೆ ಆಗಿದ್ದು ವಾಹನ, ಮತ್ತು ಸಿನಿಮಾ ಹೀರೋಗಿ ಇನ್ನೊಂದು ಸರಿ ಮಾತಾಡಿದ್ದು ವಾಹನ, ಮತ್ತು ಇವಾಗಲೂ ವಾಹನದಿಂದಲೇ ಸಿಗಾಕಿದ್ರು. ಹೋಗಿ ಬಂದರು ಅಂತ ಹೇಳ್ತಾಯಿದ್ದಾರೆ 100%. ಗಾಡಿಗೂ ಅವ್ರಿಗೂ ಟಾಂಗ್ ಆಗ್ತಾಯಿದೆ. ಈ ವರ್ಷ 6 ತುಂಬ ಡೇಂಜರ್ ನಂಬರ್ಸ್. 6 ಲೆಟ್ರ್ ಕೂಡ 6ನೇ ನಂಬರ್ಸ್ ಕೂಡ, ಅದು 16 ಆಗಿರ್ಬೋದು, 26 ಆಗಿರ್ಬೋದು, ಎಲ್ಲವೂ ಡೇಂಜರನ್ನೇ. 6 ಆಗಿರ್ಬೋದು 100%. 6. ಹಾಗಾಗಿ ಇನ್ನೊಂದು ಕಾರ್ ರೆಡ್ ಕಲರ್ ಕಾರ್ 6F ಬರುತ್ತೆ 100%. ಇಲ್ಲೇನಾಗುತ್ತೆ, ಇವತ್ತು ತುಂಬ ಚೆನ್ನಾಗಿ ಒಂದು ಪ್ಯಾಕೇಜಾಗಿ ಹೇಳ್ಕೊಡ್ತಾಯಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಸರಿ ಅವ್ರ ಪರಿಚಯ ಅವ್ರ ಮನೆಗೆ ಹೇಳೋಕ್ಕಾಗಲ್ಲ, ನಾನು ಹೇಳಲ್ಲ. ನಂದು ಹೆಂಗೆ ಅಂದರೆ,
ನೀವು ಕೇಳಿದ್ರೆ ಹೇಳ್ತೀನಿ, ಅದು ಹೇಳಲ್ಲ. ನಾನು ಮಾಧ್ಯಮದಲ್ಲೂ ಅಷ್ಟೇ ಹೇಳ್ಬೇಕು, ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಫಸ್ಟ್ ನನಗೆ ಯಾರ ಮೇಲೂ ಏನು ಬೇಜಾರಿರಲ್ಲ 100%. ಆಮೇಲೆ ಇಲ್ಲಿ ಓವರಾಲೇ ಕರ್ನಾಟಕಕ್ಕೆ ಟೈಮ್ ಚೆನ್ನಾಗಿಲ್ಲ. ಇದಕ್ಕಿಂತ ಮುಂಚೆ ಸಿನಿಮಾ ಹೀರೋ ಒಂದು ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಗಿ ಅದೊಂದು ದೊಡ್ಡ ಮೆಟ್ಲೆತ್ತೋಯ್ತು. ಇದೇ ಹೀರೋಕ್ಕಿಂತ ಮುಂಚೆ ಅದಾದಮೇಲೆ ಇನ್ನೊಬ್ಬ ಹೀರೋ ಒಬ್ರಿಗೊಬ್ರು ಕ್ರ್ಯಾಶ್ ಆಯಿತು, ಕನ್ನಡದಲ್ಲಿ ಒಬ್ರಿಗೊಬ್ರು ಕ್ರ್ಯಾಶ್ ಆಯಿತು. ಇವಾಗ ಲಾಕ್ ಆಯಿತು. ಇದು ಸಾಕಷ್ಟು ಈ ಸಿನಿಮಾ ರಂಗದವ್ರಿಗೆ ಇದು ನಡೀತಾ ಇದೆ. ಅಂದ್ರೆ ನೀವು ಹೇಳ್ತಿರೋದು ಆ ಸ್ಟಾರ್ ಈ ಸ್ಟಾರ್ ಅಂತಲ್ಲ, ಕರ್ನಾಟಕಕ್ಕೆ ಟೈಮ್ ಸರಿ ಟೈಮ್ ಚೆನ್ನಾಗಿಲ್ಲ. ಕಾನ್ ಅಕ್ಷರಕ್ಕೆ ಟೈಮ್ ಚೆನ್ನಾಗಿಲ್ಲ. ಕೆ ಎನ್ ಅಕ್ಷರ, ಅದು ಯಾವುದೇ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ಕೆ ಎನ್ ಅಕ್ಷರ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಆಗುತ್ತೆ. ಇವಾಗ ಕೇರಳದಲ್ಲಿ ಫಸ್ಟ್ BJP ಬಂದಿದ್ದ ಪಕ್ಷ ಈ ಸರಿ ನೋಡಿ ಮಿರಾಕಲ್ ಆಗುತ್ತೆ. ಅಲ್ಲಿ ಬರುತ್ತೆ ಅಂತ ಯಾರು ಊಹೆ ಮಾಡೋಕ್ಕೆ ಸಾಧ್ಯ ಇರಲ್ಲ. ಕರ್ನಾಟಕದಲ್ಲಿ ಕಾನ್ ಅಕ್ಷರಕ್ಕೂ ಮತ್ತು ರಾನ್ ಅಕ್ಷರಕ್ಕೆ, ರಾನ್ ಅಕ್ಷರ ಇದೊಂದೇ ಅಲ್ಲ, ರೇಂಜ್ರವರ್ ಆಗಿರ್ಬೋದು, ರೇವಣ್ಣವ್ರು ಆಗಿರ್ಬೋದು, PN ಅಕ್ಷರ ತುಂಬ ಪ್ರಾಬ್ಲಮ್. ಪಿ ಅನ್ನೋರು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಎಲ್ಲರೂ ಪವಿತ್ರ ಆಗಿರ್ಬೋದು. ಆಮೇಲೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಪರಪ್ಪು ನಗರಕ್ಕೆ ಲೇಡೀಸ್ ಹೋದ್ರೆ ಅವ್ರಿಗೆ ಮತ್ತೆ ಹೊಡೆದ್ಬಿಡುತ್ತೆ, ಗಂಡಸೋರ ಸಕ್ಸಸ್ ಜಾಸ್ತಿ ಆಗಿರ್ತಾರೆ. ಹೌದು, 100% ಲೇಡೀಸ್ ಎಲ್ಲ ನೋಡಿ. ಜಯಲಲಿತಾ ಹೋಗಿ ಬಂದರು, ಭಾಳ ನಿರ್ಣಯ ಎಲ್ಲ ಹೋಗೇ ಬಿಟ್ರು, ಬಂದು ರಪ್ಪ ಅಂತ ಹೋಗ್ಬಿಟ್ರು ಅವ್ರು. ಪಾಪ ಅಷ್ಟೊಂದು ಬಂದವರು ಹಾಸ್ಪಿಟ್ಲಿಗೆ ಸೇರಿದ್ರು, ಆಚೆ ಬರ್ನೇ ಇಲ್ಲ ಅವರು ಪ್ರಾಬ್ಲಮ್ ಅಲ್ಲಿ. ಯಾಕಂದ್ರೆ ನಾನು ಪ್ರೆಡಿಕ್ಷನ್ ಮಾಡಿದ್ದು ಒಂದು ಚಾನಲ್ ಕೂತಿದ್ದೆ, ನಾನು ಇನ್ನು ಬರಲ್ಲ ಅಂತಲೇ ಹೇಳಿದ್ದೆ.